ನಾನು ಯತೀಶ ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಸಿಇಒ ಆ್ಯಂಡ್ ಫೌಂಡರ್ ಆಗಿದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಇದೇ ಕರ್ನಾಟಕ ಪಾಲಿಟೆಕ್ನಿಕ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಇದರ ಪ್ರಿನ್ಸಿಪಲ್ ಆಗಿರುವಂಥ ಹರೀಶ್ ಶೆಟ್ಟಿ ಸರ್ ಇದ್ದಾರೆ. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪಾಲಿಟೆಕ್ನಿಕ್ ಇದರ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಆಗಿ ಹರೀಶ್ ಸಿಪಿ ಸರ್ ಇದ್ದಾರೆ. ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಯತಿಕಾರ್ಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದರ ಒನ್ ಆಫ್ ದ ಡೈರೆಕ್ಟರ್ ಆಗಿರುವಂತ ಪ್ರಖ್ಯಾತ ರೈ ಇದ್ದೀರಿ. ತಮ್ಮನ್ನ ಸ್ವಾಗತಿಸ್ತೇನೆ. ಅದೇ ರೀತಿ ಯತಿಕಾರ್ಪ್ ಇದರ ಜನರಲ್ ಮ್ಯಾನೇಜರ್ ಆಗಿರುವಂತ ಕೃಪಾ ಇದ್ದೀರಿ. ತಮ್ಮನ್ನ ಸ್ವಾಗತಿಸ್ತೇನೆ. ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇಂದಿನ ಈ AI ಬಗ್ಗೆ ನಾನು ಇಂಟ್ರೊಡಕ್ಷನ್ ಕೊಡ್ಲೇಬೇಕು ಅಂತಿಲ್ಲ. ನೀವೆಲ್ಲರೂ ಪತ್ರಿಕಾ ಮಾಧ್ಯಮ ಮಿತ್ರರು, ತಾವೆಲ್ಲರೂ ಡೇ ಬೈ ಡೇ ಬರಿತಾನೆ ಇದ್ದೀರಿ. AI ಒಂದಷ್ಟು ಲೇ ಆಫ್ ಮಾಡ್ತಾ ಉಂಟು, ಒಂದಷ್ಟು ಹೊಸ ಮಾರುಕಟ್ಟೆಯನ್ನು ಸೃಷ್ಟಿಸ್ತಾ ಉಂಟು. ಅದರ ಜೊತೆಗೆ ಒಂದು ದೊಡ್ಡ ಬದಲಾವಣೆಯ ಯುಗ ಅಂತಲೇ ಅನ್ಕೊಳ್ಬಹುದು. ಒಂದಷ್ಟು ತಲ್ಲಣವನ್ನು ರೀಸೆಂಟ್ ಆಗಿ ಶೇರ್ ಮಾರ್ಕೆಟ್ ಅಲ್ಲೂ ಒಂದಷ್ಟು ದೊಡ್ಡದಾದ ಏರುಪೇರುಗಳನ್ನ ನಮ್ಮ ಈ AI ಇಂದಾಗಿ ಆಗಿರುವಂಥದ್ದನ್ನ ನಾವು ನೋಡಿರ್ತೇವೆ. ಸೊ ಈ ಸಿಚುವೇಶನ್ ಅಂದ್ರೆ ಈ ಗೊಂದಲಮಯವಾದ ಸಿಚುವೇಶನ್ ಅಲ್ಲಿ ಒಂದಷ್ಟು ರೀತಿಯ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗಿವೆ. ಅದರಲ್ಲಿ ಶಿಕ್ಷಣ ಅಂದ್ರೆ ಇದರ ಅಡ್ವಾಂಟೇಜ್ ಅನ್ನು ತಗೊಳ್ಳಿಕ್ಕೆ ಒಂದಷ್ಟು ಕೆಲವು AI ಬಗ್ಗೆ ಟ್ರೈನಿಂಗ್ ಕೊಡ್ತೇವೆ ಅಥವಾ AI ಬಗ್ಗೆ ಇಂಥದನ್ನ ಕಲಿಸ್ತೇವೆ ಅಂತ ಹೇಳಿಕೊಂಡು ಒಂದಷ್ಟು ಹಣ ಮಾಡುವಂತ ಕೆಲವೊಂದು ಸಂಸ್ಥೆಗಳು ಕೂಡ ಇದೆ. ಸೊ ಇಂತೆಲ್ಲ ವಿಚಾರಗಳನ್ನ ನಾವು ನೋಡ್ತಾ ಇರ್ಬೋದು. ಅಂದ್ರೆ ಈ ಪ್ರಸಕ್ತ ಕಾಲಮಾನದಲ್ಲಿ ಒಂದಷ್ಟು ವಿದ್ಯಾರ್ಥಿಗಳು ಅಂದ್ರೆ ಯಾರು ಡಿಗ್ರಿ ಮುಗಿಸುವಂತವ್ರು ಇರ್ಬೋದು ಅಥವಾ PUC ಮುಗಿಸಿದವರು ಇರ್ಬೋದು, ಅವರಿಗೆ ಇಂಥ ಕೋರ್ಸ್ಗಳ ಅಗತ್ಯ ಅಂತ ಅನ್ಕೊಂಡು ಅವರು ಒಂದಷ್ಟು ಪೇ ಮಾಡಿಕೊಂಡು ಹೊರಗಡೆ ಹೋಗಿ ತುಂಬಾ ದುಬಾರಿ ವೆಚ್ಚ ಕೊಟ್ಟು AI ಕಲ್ತು ನಾಳೆ ಎಂತ ಜಾಬ್ ಅಂತ ಹೇಳುವಂತ ಕನ್ಫ್ಯೂಷನ್ ಅಲ್ಲಿ ಇದ್ದುಕೊಂಡು ಇಂತೆಲ್ಲ ಗೊಂದಲದಲ್ಲಿರುವಾಗ ನಮ್ಮ ಯತಿಕಾರ್ಪ್ ಸಂಸ್ಥೆಯು ಈ AI ಕಾರ್ಡ್ ಅಂತ ಹೇಳುವಂತ ಒಂದು ಹೊಸ ಒಂದು ತಂತ್ರಜ್ಞಾನವನ್ನ ಎಲ್ರಿಗೆ ಸಿಗುವಾಗೆ ಮಾಡಿದೆ. ಸೊ ಈ AI ಕಾರ್ಡ್ ಮೂಲಕ 1.5 ಲಕ್ಷ ರೂಪಾಯಿಯ ಶಿಕ್ಷಣವನ್ನ ಒಬ್ಬ ವಿದ್ಯಾರ್ಥಿ ಕೇವಲ ಒಂದು 499 ರೂಪಾಯಿಗೆ ಕೊಡುವಂಥದ್ದು. ನಾನು ಈಗಾಗಲೇ ಬಂದು ಕೆಲವೊಂದು ಬಾರಿ ಕಳೆದ ಬಾರಿ ನಾನು ಬಂದು ಇದರ ಬಗ್ಗೆ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ದೇನೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇದಕ್ಕೆ ಆಡ್ ಆನ್ ಆಗಿ ಅಂದ್ರೆ ತುಂಬಾ ಜನ ಸರ್ಟಿಫಿಕೇಶನ್ಸ್ ಬಗ್ಗೆ ಕೇಳ್ತಾ ಇದ್ರು. ಅಂದ್ರೆ ಗವರ್ಮೆಂಟ್ ಸರ್ಟಿಫಿಕೇಶನ್ಸ್ ಏನಾದ್ರು ಸಿಗ್ತದಾ, ಕೊಡ್ಬೋದಾ ಅಂತ. ಸೊ ಇದ್ರ ವಿಚಾರವಾಗಿ ನಾನು ಕರ್ನಾಟಕ ಗವರ್ಮೆಂಟ್ ಪಾಲಿಟೆಕ್ನಿಕ್ ಇದರ ಪ್ರಿನ್ಸಿಪಲ್ ಆಗಿರುವಂತಹ ಹರೀಶ್ ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಖಂಡಿತವಾಗ್ಲೂ ಸಿಸಿಟೆಕ್ ಅಂತ ಹೇಳುವಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಇದರ ಮೂಲಕವಾಗಿ ನಾವು ಪರೀಕ್ಷೆ ಮಾಡಿ ಕೊಡ್ಬೋದು ಅಂತ ಒಂದು ವಿಚಾರವನ್ನ ಹೇಳಿದ್ರು. ಸೊ ಇದರಲ್ಲಿ ನಂದು ಒಂದು ಕೆಲವೊಂದು ವಿಷನ್ಸ್ ಇದಾವೆ. ಅಂದ್ರೆ ಯಾಕೆ ಈ 490ಕ್ಕೆ ನಾರ್ಮಲ್ ಎಲ್ಲರೂ ಕೇಳುವಂತ 499ಕ್ಕೆ ಯಾಕೆ ನೀವು ಕೊಡ್ತೀರಿ ಅಂತ. ಅದೇ ರೀತಿ ಹರೀಶ್ ಸರ್ ಸಹ ಕೇಳಿದ್ರು 499ಕ್ಕೆ ಯಾಕೆ ನೀವು ಕೊಡ್ತೀರಿ ಅಂತ. ಸೊ ಇದ್ರ ಹಿಂದೆ ಒಂದು ಚಿಕ್ಕ ಸ್ಟೋರಿ ಉಂಟು, ನಂದೇ ಲೈಫ್ ಸ್ಟೋರಿ. ಏನಂತ ಹೇಳಿದ್ರೆ, ನಾನು 2014 ಅಲ್ಲಿ ನನ್ನ ಬ್ಯಾಚುಲರ್ಸ್ ಡಿಗ್ರಿಯನ್ನು ಮುಗಿಸ್ಕೊಂಡು ನಾನು ಮಂಗಳೂರಿಗೆ ಟೆಕ್ನಿಕಲ್ ಟ್ರೈನಿಂಗ್ ತಗೊಳ್ಳಿಕ್ಕೆ ನಾನು ಮಂಗಳೂರಿಗೆ ಬಂದವ. ಸೊ ಇಲ್ಲಿ ಸಾಧಾರಣ ಒಂದು 50,000 ತನಕ ಟೆಕ್ನಿಕಲ್ ಕೋರ್ಸ್ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ನೆಟ್ವರ್ಕಿಂಗ್ ಮತ್ತೆ CCNA ಅಂಡ್ ಸರ್ವರ್ ಈ ಕೋರ್ಸ್ಗಳಿಗೆ ಒಟ್ಟು ಒಂದು 50,000 ಚೇಂಜ್ ಫೀಸ್ ಇತ್ತು. ಸೊ ಆ ಕಾಲದಲ್ಲಿ ಅದು ನನಗೆ ತುಂಬಾ ಹೊರೆ ಅಂತ ಅನಿಸಿತ್ತು. ಮತ್ತೆ ಮನೆಯಲ್ಲಿ ಈಗಾಗಲೇ ಡಿಗ್ರಿದೆಲ್ಲ ಫೀಸ್ ಕಟ್ಟಿ ನಾವು ಮಧ್ಯಮ ವರ್ಗದವರು, ಅದನ್ನು ವಾಪಸ್ ನಾನು ಕೇಳುವಂಥದ್ದು ನನಗೆ ಸರಿ ಇರಲಿಲ್ಲ. ಸೊ ನಾನು ರಾತ್ರಿ ಹಗಲು ದುಡ್ದು ಇವನ್ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ತರಕಾರಿ ಹೊತ್ತದ್ದು ಉಂಟು, ಅಥವಾ ನಮ್ಮ ಜನತಾ ಡಿಲಕ್ಸ್ ಅಲ್ಲಿ ನಾನು ಕ್ಯಾಟ್ರಿಂಗ್ ಹೋದದ್ದುಂಟು, ನಮ್ಮ PVR ಸಿನಿಮಾಸ್ ಅಲ್ಲಿ ಟಿಕೆಟ್ ಕೊಟ್ಟದಿರ್ಬೋದು, ಅಥವಾ ಜ್ಯೂಸ್ ಸರ್ವ್ ಮಾಡುವಂತ ಇಂಥ ಎಲ್ಲಾ ಕೆಲಸಗಳನ್ನ ನಾನು ಮಾಡಿದ್ದೇನೆ. ಮಾಡಿ ಆ 50,000 ಸರಿತೂಗಿಸಿಕೊಂಡು ನಂತರ ಅದನ್ನ ಪೇ ಮಾಡಿ ಅದರ ಜೊತೆಗೆ ಕಲ್ತ್ಕೊಂಡು ನಾನು ಆ ಟೆಕ್ನಿಕಲ್ ಕೋರ್ಸ್ ಅನ್ನ ತಗೊಂಡವ. ಬಟ್ ಈ ಕಾಲದಲ್ಲಿ ಈಗ ಇಮಿಡಿಯೇಟ್ ಆಗಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಎಲ್ರಿಗೂ ಇದು ತುಂಬಾ ನೀಡ್ ಅಂತ ಬರ್ತಾ ಉಂಟು. ಅಂದ್ರೆ AI ಕಾರ್ಡ್ ಅಥವಾ AI ಎಜುಕೇಶನ್ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಅಗತ್ಯ ಅಂತ ಬರ್ತಾ ಉಂಟು. ಇದನ್ನ ಮಿಸ್ಯೂಸ್ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಜನ, ನಿಮ್ಗೆ ಗೊತ್ತಿರ್ಬೋದು, ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ತುಂಬಾ ಜನ. ಒಂದು ಯಾವುದೇ ತಂತ್ರಜ್ಞಾನ ಬಂದ ತಕ್ಷಣ ಅದರ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇರ್ತದೆ, ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇರ್ತದೆ. ಸೊ ಅದರಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, 9 ರೂಪಾಯಿಗೆ ಕೋರ್ಸ್ ಕೊಡ್ತೇವೆ, 10 ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಒಳಗೆ ಕರ್ಕೊಂಡೋಗಿ 20-30 ಸಾವಿರಕ್ಕೆ ಕೊಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇರಬೇಕಾದ್ರೆ ನಾನು ಪ್ರತಿಯೊಬ್ಬರಿಗೂ AI ಎಜುಕೇಶನ್ ಸಿಗ್ಬೇಕು ಅಂತ ಹೇಳುವ ಒಂದು ಪರ್ಪಸ್ ಇಟ್ಕೊಂಡು
ಈ AI ಕಾರ್ಡ್ ಅನ್ನ ನಾವು ಹೊರಗೆ ತಂದ್ವಿ. ಅಂಡ್ ಇದರ ಸರ್ಟಿಫಿಕೇಶನ್ಸ್ ಅನ್ನ, ಗವರ್ಮೆಂಟ್ ಸರ್ಟಿಫಿಕೇಶನ್ಸ್ ಬೇಕು ಅಂತ ಹೇಳುವ ಬಗ್ಗೆ ಚರ್ಚೆ ಮಾಡಿದಾಗ ನಮ್ಮ KPT ಕರ್ನಾಟಕ ಗವರ್ಮೆಂಟ್ ತಾಂತ್ರಿಕ ಮಹಾವಿದ್ಯಾಲಯದಿಂದ ನಮ್ಮ ಹರಿ ಸರ್ ಇದಕ್ಕೆ ಓಕೆ ಅಂತ ಹೇಳಿ ಇದರ ಬಗ್ಗೆ ಎಕ್ಸಾಮ್ ಮಾಡಿ ಮಾಡಬಹುದು ಅಂತ ಹೇಳಿದ್ರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಮ್ಮಲ್ಲಿ ಹರಿ ಸರ್ ಹತ್ರ ನಾನು ಕೊಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ಎಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇದು ಟೂಲ್, ಒಂದು ಸಪೋರ್ಟಿಂಗ್, ಈಗ ಹೇಳ್ತೇವೆ ಅದೊಂದು ಮುಂಚಿನ ಕಾಲದಲ್ಲಿ ಕ್ಯಾಲ್ಕುಲೇಟರ್ ಇದ್ದಾಗೆ ಈಗ ಪ್ರತಿಯೊಂದಕ್ಕೀಗ ಬೇಕೇ ಬೇಕು, ನೀವು ಯಾವುದೇ ಫೀಲ್ಡ್ ಇರಲಿ. ಹಾಗಾಗಿ ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಬಂದ್ ಮುಟ್ಟಿದ್ದೇವೆ. ಪ್ರತಿಯೊಬ್ಬರಿಗೂ ಅದು ಪ್ರೊಫೆಷನ್ ಏನೇ ಇರ್ಲಿ ಅಂತೂ ಬೇಕು. ಯಾಕಂದ್ರೆ ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರ್ ಅಂತ ಹೇಳಿದ್ರೆ ಅದು ಹೇಗೆ ಪ್ರಶ್ನೆ ಮಾಡೋದು, ಅದರದ್ದು ಕೇಳುದು ಹೇಗೆ ಅಂತೇಳಿ ಗೊತ್ತಾಗದಿದ್ರೆ ಗೊತ್ತಾಗಲ್ಲ. ಹಾಗಾಗಿ ಈಗ ಮಕ್ಕಳು ಜಾಬಿಗೆ ಹೋಗುವಾಗಲೂ ಅದ್ರ ಪ್ರಶ್ನೆ, ನಿಮ್ಗೆ ಗೊತ್ತಿದೆಯಾ, ಯಾಕಂದ್ರೆ ಇನ್ನು ಮೇಲೆ ಅದರಲ್ಲೇ ಮಾಡ್ಬೇಕಲ್ಲ ಎಲ್ಲವನ್ನು. ಅದಕ್ಕೆ ಆಗ ಅದು ಗೊತ್ತಿಲ್ಲ ಅಂತ ಹೇಳುವಾಗ ಅದು ಸರ್ಟಿಫಿಕೇಶನ್ ಬೇಕಾಗುತ್ತೆ. ಹಾಗೆ ನಮ್ದು ಕರ್ನಾಟಕ ಗವರ್ಮೆಂಟ್ ಪಾಲಿಟೆಕ್ನಿಕ್ ಗೊತ್ತಿರ್ಬೋದು, ಈಗಾಗಲೇ ಆಟೋನಮಸ್ ಆಗಿ ನಮ್ಮದೇ ಆದಂತ ಇದನ್ನು ತಂದಿದೆ. ಹಾಗಾಗಿ ನಮ್ಗೆ ಅದರ ಬಗ್ಗೆ ಪೂರ್ತಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ನಮ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದೆ. ಸೊ ಅದಕ್ಕೆ ಅದರ ಮಾನದಂಡಗಳೆಲ್ಲ ನೋಡಿಕೊಂಡು ನಾವು ಅದರ ಬಗ್ಗೆ ಇದೆ ಎತಿ ಕಾರ್ಪೊರೇಟ್ಗೆ MOU ಮಾಡಿಕೊಂಡು ನಾವು ಅದನ್ನು ಅವ್ರು ಮಾಡಿದ್ದು ಯಾವ ರೀತಿ ಇದೆ, ಸರಿ ಇದೆಯಾ, ಯಾವುದನ್ನು ಟೀಚ್ ಮಾಡ್ತಾರೆ, ಹೇಗೆ, ಅದಕ್ಕೆ ಎಕ್ಸಾಮ್ ಅಥವಾ ಇದನ್ನು ಮಾಡಿ ನಾವು ಸರ್ಟಿಫಿಕೇಶನ್ ಅನ್ನು ಕೊಡ್ತೇವೆ. ಈ ಒಂದು MOU ನಮ್ಮ ಮಧ್ಯೆ ನಡೆದಿದೆ. ಇದರ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನಮ್ಮ ಕೋಆರ್ಡಿನೇಟರ್ ಇದ್ದಾರೆ, ಅವರೇ ಇದರ ಕೋಆರ್ಡಿನೇಟರ್. ನಾವು ಯಾವುದಕ್ಕೂ ಒಂದು ಕೋಆರ್ಡಿನೇಟರ್ ಮಾಡ್ತೇವೆ, ಅವರು ಅದರ ಬಗ್ಗೆ ಹೇಳ್ತಾರೆ. ಈಗಾಗಲೇ ತಮ್ಗಳಿಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆ ಬಗ್ಗೆ ತಮ್ಗೆಲ್ರಿಗೂ ಮಾಹಿತಿ ಇದ್ದೇ ಇರುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭವಾದಂತಹ ಒಂದು ಸಂಸ್ಥೆ ಇದೀಗ ಭಾರತದಲ್ಲೇ ಮೊಟ್ಟ ಮೊದಲ ಸ್ವಾಯತ್ತ ಸ್ಥಾನಮಾನ ಪಡೆದಂತ ಪಾಲಿಟೆಕ್ನಿಕ್ ಆಗಿ KPT ಹೊರಹೊಮ್ಮಿರೋದು ನಿಮ್ಗೆ ಗೊತ್ತಿದೆ. ಬದಲಾದ ಒಂದು ಮಾರುಕಟ್ಟೆಗಳಲ್ಲಿ ಅಥವಾ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ಮಾರುಕಟ್ಟೆಗೆ ನಮ್ಮ ಸಂಸ್ಥೆ ಕೂಡ ಏನೋ ಒಂದು ಪರಿವರ್ತನೆ ಆಗಬೇಕು ಅನ್ನೋ ಉದ್ದೇಶದಿಂದ ಯಾರೆಲ್ಲ ಒಂದು ಸ್ಟಾರ್ಟ್ಅಪ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ, ನವೋದ್ಯಮಗಳನ್ನ ಸ್ಥಾಪನೆ ಮಾಡಿರುವಂತಹವರಿಗೆ ನಮ್ಮ ಸಂಸ್ಥೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆಗೈದಂತ ಯುವಕರಿಗೆ ನಮ್ಮ ಸಂಸ್ಥೆ ಒಂದು ಕೈ ಜೋಡಿಸಿ ಆ ಸಂಸ್ಥೆಗಳ ಸಹಯೋಗದೊಂದಿಗೆ ಯುವಕರಿಗೆ ಒಂದು ರೀತಿಯ ಮೌಲ್ಯಯುತ ಶಿಕ್ಷಣವನ್ನ ಮತ್ತು ಭವಿಷ್ಯದ ದೃಷ್ಟಿನಲ್ಲಿ ಬೇಕಾದಂತ ಶಿಕ್ಷಣವನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. KPT ಈಗ ಸ್ವಾಯತ್ತ ಸಂಸ್ಥೆಯಾಗಿ ಇರೋದ್ರಿಂದ ನಮಗೆ ನಮ್ಮದೇ ಆದಂತ ಒಂದು ಸಿಲೆಬಸ್ ಗಳನ್ನ ಮಾಡುವಂಥದ್ದು, ಮತ್ತೆ ಹೆಚ್ಚು ಕೈಗಾರಿಕೆಗಳೊಂದಿಗೆ, ಉದ್ಯಮಗಳೊಂದಿಗೆ ಮತ್ತೆ ನವೋದ್ಯಮಗಳೊಂದಿಗೆ ಒಡಂಬಡಿಕೆಗಳನ್ನ ಮಾಡೋದ್ರ ಮೂಲಕ ಫ್ಯೂಚರಿಸ್ಟಿಕ್ ಎಜುಕೇಶನ್ ಅಂತ ನಾವೇನ್ ಹೇಳ್ತೀವಿ ಇದನ್ನ ದೊರಕಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅಂತಹ ಸಂದರ್ಭದಲ್ಲಿ ನಮ್ಗೆ ಯತಿ ಕಾರ್ಪ್ನವರು ಬಂದು ನಮ್ಮನ್ನ ಸಂದರ್ಶನ ಮಾಡಿದಾಗ ಅವ್ರ ಹತ್ರ ಎಕ್ಸ್ಪರ್ಟೈಸ್ ಇದೆ, ನಮ್ಮ ಹತ್ರ ಎಕೋಸಿಸ್ಟಮ್ ಇದೆ, ನಾವ್ ಯಾಕೆ ಕೈ ಜೋಡಿಸಿ ಇಷ್ಟು ಒಂದು ಕಡಿಮೆ ದರದಲ್ಲಿ ಭವಿಷ್ಯದ ದೃಷ್ಟಿಯ ಟೂಲ್ಗಳನ್ನ ನಾವು ಯಾಕೆ ಒಂದು ಕೋರ್ಸ್ ಅನ್ನ ಆಫರ್ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಬಂದಾಗ ಈ ಒಂದು ಔಟ್ಪುಟ್ ನಮ್ಮಲ್ಲಿ ಬಂದಿರುವಂತದ್ದು. KPT ನಾವುಗಳು ಒಂದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಆ ಒಂದು ಎಕ್ಸ್ಪರ್ಟೈಸ್ ಅನ್ನ ಸರ್ಟಿಫಿಕೇಶನ್ ಆಗೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೋರ್ಸ್ ಅನ್ನ ಮಾಡಿದ್ಮೇಲೆ ಇಟ್ ಹ್ಯಾಸ್ ಟು ಬಿ ಸರ್ಟಿಫೈಡ್ ಬೈ ಅ ವ್ಯಾಲಿಡ್ ಫರ್ಮ್. ನಮ್ಮ ಒಂದು KPT ಅಲ್ಲಿ ಇರುವಂತಹ ಒಂದು CCTech ಸಬ್ ಸೆಂಟರ್ ಈಗಾಗಲೇ ಸಮಾಜಮುಖಿಯಾಗಿ ಮಂಗಳೂರಿನ ಸುತ್ತಮುತ್ತ ಇರುವಂತ ಬಹಳಷ್ಟು ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೀವಿ. ಹಾಗಾಗಿ ಈಗ ನಾವು ಯತಿಕಾರ್ಪನ ಏನು ಸಂಸ್ಥಾಪಕರಿದ್ದಾರೆ, ಯುವಕರಿದ್ದಾರೆ, ಅವರಿಗೆ ಒಂದು ಸಪೋರ್ಟ್ ಮಾಡ್ಬೇಕಂತ ಹೇಳಿ, ಮತ್ತೆ ಮುಂದಿನ ದಿನಗಳಲ್ಲೂ ಹಾಗೆ ಯಾರೇ ನಮ್ಮ ಮಂಗಳೂರು ದಕ್ಷಿಣ ಕರ್ನಾಟಕದ ಯಾರೇ ಒಬ್ರು ಸಾಧಕರಾಗಿರ್ಬೋದು ಅಥವಾ ಒಂದು ನವೋದ್ಯಮ ಸ್ಥಾಪನೆ ಮಾಡಿರುವಂತವ್ರು, ಅವರು ವೈದ್ಯಕೀಯ ಕ್ಷೇತ್ರ ಆಗ್ಲಿ, ಆರೋಗ್ಯ ಕ್ಷೇತ್ರ ಆಗ್ಲಿ, ಮತ್ತೆ ನೀರಾವರಿ ಕ್ಷೇತ್ರ ಇರ್ಬೋದು, ಮತ್ತೆ ಯಾವುದೇ ಒಂದು ಕೈಗಾರಿಕೆಗಳಾಗಿರ್ಬೋದು, ಬಂದು ನಮ್ಮನ್ನ ಸಂದರ್ಶನ ಮಾಡಿದ್ರೆ ನಮ್ಮ ಒಂದು ಸಂಸ್ಥೆ ಇದಕ್ಕೆ ಕೈ ಜೋಡಿಸುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಬೇಕಾದಂತ ಹೊಸ ವಿಷಯಗಳನ್ನ ಪಾಠ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ.